ಹರೀಶ್, ನಂಗೆ ಒಂದು ವಿಷಯ ಈ IPO ಬಗ್ಗೆ ಯಾವಾಗಲೂ ಕನ್ಫ್ಯೂಸ್ ಮಾಡುತ್ತೆ. ಓಕೆ, ಏನದು? ಈಗ ಒಂದು ಸ್ಟಾಕ್ 200 ರೂಪಾಯಿಗೆ ಲಿಸ್ಟ್ ಆಗಿ 250ಕ್ಕೆ ಮೂವ್ ಆದರೆ ಜಾಸ್ತಿ ಆಗಿರೋ ದುಡ್ಡು ಆ ಕಂಪನಿ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತಾ? ಒಳ್ಳೆ ಕ್ವೆಶನ್, ಆದರೆ ಆನ್ಸರ್ ಇಸ್ ನೋ. ಹಾಗಾದರೆ ಕಂಪನಿಗೆ ಇದರಿಂದ ಬೆನಿಫಿಟ್ ಆಗ್ತಿಲ್ಲ ಅಂದರೆ ಈ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಯಾರು ಬೆನಿಫಿಟ್ ಆಗ್ತಿದ್ದಾರೆ? IPO ಆದಮೇಲೆ ಸ್ಟಾಕ್ ಪ್ರೈಸ್ ಏನಾಗುತ್ತೆ ಅನ್ನೋದು ಕಂಪನಿಗೆ ಮ್ಯಾಟ್ರ್ ಆಗಲ್ಲ. ಸಪ್ಲೈ, ಡಿಮ್ಯಾಂಡ್ ಮತ್ತು ಇನ್ವೆಸ್ಟರ್ ಫೀಲಿಂಗ್ಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಯಾರು ಆ್ಯಕ್ಚುಯಲ್ ಆಗಿ ಬೆನಿಫಿಟ್ ಆಗ್ತಿದ್ದಾರೆ? ಇದರಿಂದ ಬೆನಿಫಿಟ್ ಆಗೋದು ನನ್ನಂಥ ನಿಮ್ಮಂಥ ಶೇರ್ ಹೋಲ್ಡರ್ಸ್, ಪ್ರಮೋಟರ್ಸ್, ಹಾಗೆ ಕಾಮನ್ ಶೇರ್ ಹೋಲ್ಡರ್ಸ್ ಯಾರು ಈ ಕಂಪನಿಯ ಶೇರ್ಸ್ನ ಹೊಂದಿರ್ತಾರೋ ಅವರು. ಕಂಪನಿ ಪ್ರೈಸ್ ಜಾಸ್ತಿ ಆದ ಹಾಗೆ ಅವರ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾದರೆ ರಿಯಲ್ ಮ್ಯಾಜಿಕ್ ಸ್ಟಾರ್ಟ್ ಆಗೋದು ನಾವು ಸ್ಟಾಕ್ನ ಬೈ ಮಾಡಾದ್ಮೇಲೆ ಅಲ್ವಾ? ಹೌದು, ಆದರೆ ಇದು ನೀವು ಸ್ಟಾಕ್ ಬೈ ಮಾಡಿದ ಮೇಲೆ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗ್ತಿದೆ ಅನ್ನೋ ಅಸಂಪ್ಷನ್ ಮೇಲೆ. ನೆಕ್ಸ್ಟ್ ಟೈಮ್ ಏನಾದರೂ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗ್ತಾ ಇದ್ದರೆ ತಿಳ್ಕೊಳ್ಳಿ, ಪಾರ್ಟಿ ಮಾಡ್ತಿರೋದು ಕಂಪನಿ ಅಲ್ಲ, ಬದಲಾಗಿ ಅದರ ಶೇರ್ ಹೋಲ್ಡರ್ಸ್ ಅಂತ.